ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಚರ್ಚಿಸಬೇಕಾಗಿರುವುದು. ನನ್ನ ಜೊತೆಯಲ್ಲಿ ಬಾ ಕರ್ಣ. ಪರಮಾತ್ಮ. ಕರ್ಣ, ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮಃ. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ. ಕಾಮರನಾದ ಶ್ರೀಸೂತನೋ ಪ್ರೀತಿ ಮೂಡಿ ಸತ್ಯಕ್ಕೆ ಸನಿಹವೇ. ಕಾಮರನಾದ ಶ್ರೀಸೂತನೋ ಪ್ರೀತಿ ಮೂಡಿ ಸತ್ಯಕ್ಕೆ ಸನಿಹವೇ. ನಿಮ್ಮಿ ನುಡಿಯ ಭರವಸೆ ನಿಮ್ಮಿ ನುಡಿಯ ಭರವಸೆ. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮಃ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವಾದರೂ ಏನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಇರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು
ಇಡೀ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಹಂಸದೊಳವತರಿಸಿದ ರವಿ ಸುತನೆ ಸುಕುಮಾರ, ಸುರಧೀರ ಸುಕುಮಾರ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಹಂಸದೊಳವತರಿಸಿದ ರವಿ ಸುತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನೇ, ದರೆಯ ಬೆಳಗುವ ರವಿಯ ತರುಣನೇ. ದರೆಯ ಬೆಳಗುವ ರವಿಯ ತರುಣನೇ, ಮಹಾ ಮಹಿಮನೆಂದೆನೆ ತೆರೆವ ರವಿ ಸುತನ ಸುಕುಮಾರ ಬಾ, ಸುರವೀರ ಸುಕುಮಾರ ಬಾ. ತಳಮಳ ವೇಷಕ್ಕೆ ಮನದ ಚಿಂತೆ ತೊರೆ ಕಣ, ಮನದ ಚಿಂತೆ ತೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ, ಅಮಿತ ಭುವನದೋ ಕೀರ್ತಿಯ ಪಡೆವೆ, ಘನತರವೆನಿಸಿದ ಮೇದಿನಿಯೊಳು ನೀ, ಘನತರವೆನಿಸಿದ ಮೇದಿನಿಯೊಳು ನೀ, ಮಹಾ ಮಹಿಮನೆಂದೆನಿಸಿ ಮೆರೆವ ರವಿ ಸುತನೆ ಸುಕುಮಾರ ಬಾ, ಸುರವೀರ ಸುಕುಮಾರ ಬಾ, ಸುಕುಮಾರ ಬಾ. ಕಣ, ಕರ್ಣ, ನೀನು ಸೂತನಲ್ಲ, ಪವಿತ್ರವಾದ ಚಂದ್ರಕುಲವೇ ನಿನ್ನ ವಂಶವು, ಕುಂತಿದೇವಿಯೇ ನಿನ್ನ ಜನನಿಯು, ಸೂರ್ಯದೇವನೇ ನಿನ್ನ ಜನ್ಮಾಧಾರಕನು, ಲೋಕೈಕ ವೀರರುಗಳಾದ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ತಾವು ಹೇಳ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಸತ್ಯ ಕರ್ಣ. ಪಾಂಡುರಾಜ, ಕುಂತಿ, ಮಾದ್ರಿ ದೇವಿಯರು ನನ್ನ ಜನಕ ಜನನಿಯರು. ಹೌದು ಕರ್ಣ. ಓಹೋ, ಮರೆತಿದ್ದೆ. ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ಈ ರೀತಿ ವಂಚಿಸುತ್ತೀರಿಯಾ ಮಾಧವ? ಕರ್ಣ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಹೀಗೆ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವುದು ಎಂತಹ ವಿಪರ್ಯಾಸ ಕರ್ಣ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು, ಇಂದು ವದನಾಭ ನಿಂದನೆಯಲ್ಲಿ ನೊಂದೆ. ಇಂದು ವದನಾಭ ನಿಂದನೆಯಲ್ಲಿ ನೊಂದೆ, ಬಂದ ವಿಮೋಚನ ಮಾರ್ಗವನರಿ. ಬಂದ ವಿಮೋಚನ ಮಾರ್ಗವನರಿ ದೇವಾ, ಶೋಧನೆ ಪರಿತಾಪ
ಸಂಕಟ ದೇವಾ ಶೋಧನೆ ಶಾಪ ಪರಿತಾಪಗೀಡ ದೇವಾ ಶೋಧನೆ ಶಾಪ ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ, ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧವನ್ನು ಮಾಡಿದರೆ ರವರವಾದ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತವಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವಾ, ಇಂತಹ ಸಂಕಟವನ್ನು ತಂದೊಡ್ಡಬೇಡ. ಕರ್ಣ, ಪಾಂಡು ಸುತರ ಕುವರರ ಸೇರುತ್ತ ನೀನು ಪಾಂಡು ಕುವರರ ಸೇರುತ್ತ ನೀನು ಧರಣಿಯ ಪೌರೆಯೇ ಧರ್ಮದಲ್ಲಿರುತ್ತ ಧರಣಿಯ ಪೊರೆಯೇ ಧರ್ಮದಲ್ಲಿರುತ್ತ ಅನುಜರ ಸೇರೆ ಕರುಣೆಯ ತೋರೆ ಅನುಜರ ಸೇರೆ ಕರುಣೆಯ ತೋರೆ ನೀ ಬಾಳೆ ನೀ ಬಾಳೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸುವಿ ಜ್ಞಾನ ಶೂರನೇ ನಾಂತಿಹ ಬಿರುದ ಜ್ಞಾನ ಶೂರನೇ ನಾಂತಿಹ ಬಿರುದ ಮೆರೆಸಿ ಜಾನಿಜ ವರಗುಣಶೀಲ ಮೆರೆಸಿ ಜಾನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸು ವೀರ ಆಲಿಸು ವೀರ. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿಯೇ ಬಾ. ಆ ಕೌರವ ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಅವರಿಂದಲೂ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವ ಮಾತು ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರ ತಿಳಿಯದೇ ಮಾಧವ? ತಿಳಿಯದು ಕರ್ಣ. ಕೇವಲ ಅವರಿಗಷ್ಟೇ ಅಲ್ಲ, ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೂ ಸಹ ಈ ವಿಚಾರ ತಿಳಿಯದು. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ, ದೇವ, ಈ ಕರ್ಣನಾರು? ಇದನ್ನು ನೋಡಿದಾಗಲೆಲ್ಲ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹು ಸಡಗರದಿಂದ ಬರುವಳು.
ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ನಾನು ಬಂದು ತುಂಬಾ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಯ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿ, ಮಾದ್ರಿ ದೇವಿಯರು ನನ್ನ ಜನಕ ಜನನಿಯರೇ. ಅದು ಅಲ್ಲದೆ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮೌರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಮುಂಬರುವ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವೆನೆಂದು ಪ್ರತಿಜ್ಞೆ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಭೂಮಿಗೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ಸಹಿಸಲಿ, ಹೇಗೆ ಸಹಿಸಲಿ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದೆ. ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಏನು ಮಾಡಲಿ? ನನ್ನ ತಮ್ಮಂದಿರನ್ನು ಹೇಗೆ ಕೊಲ್ಲಲಿ, ಹೇಗೆ ಕೊಲ್ಲಲಿ? ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ದುರಗೋ ತಮ್ಮಂದಿರಂ ನಾಂ ಕೊಲ್ಲಲೇ. ಕೊಲ್ಲದೆ ನಾ ಬಿಟ್ಟೊಡೆ, ಕೊಲ್ಲದೆ ನಾಂ ಬಿಟ್ಟೊಡೆ ಈ ದರೆಯೋ ಗೌರವೇಶ್ವರನು ಸುಖ ಸಂಪತ್ತಿನಿ ಬಾಳ್ವನೆ. ಚಲದಿ ಪಾರ್ಥನ ಘೋರ ತರಿದು, ಚಲದಿ ಪಾರ್ಥನ ರುಂಡವಂ ತರಿದು ಪಾಪಿಕರಣ ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಸರಕೆ ತುತ್ತಾಗಲೇ. ಐವರ ಕಾಂತೆ ಎನಿಸಿರೆ ಚಿಂತೆ ತಳೆದ ಪರಿಭವ ಸವೆಸಿದೆ ಜೀವ. ತಳೆದ ಪರಿಭವ ಸವೆಸಿದೆ ಜೀವ. ತಳೆದ ಪರಿಭವ ಸವೆಸಿದೆ ಜೀವ.
ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾಗ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಆಪತಿಗಳು ಭೋಗ ವಸ್ತುವಿನಂತೆ ದ್ಯೋತದಲ್ಲಿ ಪಡವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಅನಾಥ ಭಿಕ್ಷುಕರಂತೆ ಕಾಡಿನಿಂದ ಕಾಡಿಗಿಳಿದದ್ದು ಆಯಿತು. ಇನ್ನಾದರೂ ನನ್ನೀ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳ ಆದರೂ ಸುಖವಾಗಿರುಣವೆಂದು ಭಾವಿಸಿದರೆ ಹೆಚ್ಚಿಗೆ ಉಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಏನೇನನ್ನು ಬರೆದಿರುವೆ ದೇವ. ಇವಳೇ ರೀತಿ ಚಿಂತಾಮಗ್ನಳಾಗಿರುವಳಲ್ಲ. ಶೋಕವೇಕೆ ಬಿಡು ಚಿಂತೆ ಮನದಿ, ಬೇಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆನ ಪ್ರಣದಿ. ಪ್ರಿಯತಮೇ, ಶೋಕವೇಕೆ ಬಿಡು ಚಿಂತೆ ಮನದಿ, ಬೇಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆನ ಪ್ರಣದಿ. ವೈರಿಗಳವರನ್ನು ಸಿಗಿರುವೆನ ಕ್ಷಣದಿ. ಪ್ರಿಯತಮೇ, ಸಿಗಿದವರ ಎದೆಯ ಬಗೆಯುವುದಲಿರುವುದಯೋ, ಬಿಸಿರಕ್ತದೊಳು ನಿನ್ನ ಮುಡಿಗಟ್ಟಿಸುವೆನು. ಪ್ರಿಯತಮೇ, ಸಿಗಿದವರ ಎದೆಯೋ ಬಗೆಯುವುದಲಿರುವುದಯೋ, ಬಿಸಿರಕ್ತದೊಳು ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಪತ್ನಿಯಂತೆನಿಸಿದರೆಯೋ. ಪ್ರಿಯತಮೇ, ಪಾಂಡವರ ಪತ್ನಿಯಂತೆನಿಸಿದರೆಯೋಳ್, ಗಜ್ಜದೆಯ ನೋರಿಯಂತಿರದೆ ಪರಿಯೋಳ್, ಗಜ್ಜದೆಯ ನೋರಿಯಂತಿರದೆ ಪರಿಯೋಳ್. ಪ್ರಿಯತಮೇ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆನ ಪ್ರಣದೆ. ಗನ್ವೈರಿಗಳವರನ್ನು ಸಿಗುವನ ಕ್ಷಣದೆ. ಪ್ರಿಯತಮೇ, ಏಕೆ, ಏನಾಯಿತು? ಏಕೆ ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದರೆ ನೀವೇ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಮನುಷ್ಯಗಳೇ ಆಜ್ಞೆ ಮಾಡಿದರಲ್ಲವೇ? ಪಾಂಚಾಲಿ, ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಕಾಂತೆ, ಕಾಂತೆ, ದುರಧೀರನಾಗಿ ವರ ಪತ್ನಿಯಾಗಿ ಮರುಗಲೇ ಸಖೆ. ಶಾಂತೆ, ಶಾಂತೆ, ದುರಧೀರಳಾಗಿ ವರ ಪತ್ನಿಯಾಗಿ ಮರುಗಲೇ ಸಖೆ. ಪಾಂಡುಪುತ್ರರ ಪತ್ನಿಯಾಗಿ ನೀನು. ಪ್ರಿಯತಮೇ, ಪಾಂಡುಪುತ್ರರ ಪತ್ನಿಯಾಗಿ ನೀನು. ಚಂಡ ಚಿಂತೆಯಿಂದ, ಪ್ರಿಯತಮೇ, ಚಂಡ ಚಿಂತೆಯಿಂದ ಕಡುಕಟ್ಟದಿಂದ ಮರುಗುವೇಗಿ ಸೋಮರಾಗಿಯೇ. ಕಡುಕಟ್ಟದಿಂದ ಮರುಗುವೇಗಿ ಕೋಮಲಾಗಿಯೇ. ಕಾಂತೆ, ಕಾಂತೆ, ದುರಧೀರಳಾಗಿ ವರ ಪತ್ನಿಯಾಗಿ ಮರುಗಲೇ ತಗೆ, ಮರುಗಲೇ ತಗೆ, ಮರುಗಲೇ ತಗೆ.
ಒಂದು ದಿನದ ವಿವೇಕತನದಿಂದ ಏನಿಂದನೆಯೋ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ನಾನು ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಅದು ಹೋಯಿತು, ಅದನ್ನು ಮರೆತು ಅದಿರಲಿ. ಈ ದಿನ ನೀನೇಕೆ ಹೀಗಾಗಿರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದೇನಿನ ಮಾತು? ಈಗ ನಾನು ಯಾರೋ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲಿ ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು? ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು ಯಾರು ಮಾಯವಾದಕ್ಕೆ ಹೋಗಿರುವವರು? ಇನ್ನಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾಗಿರುವ ಯೋಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು. ಅರಳು ಹುರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿ ಯಾರ ಉತ್ತರವನ್ನೇ ಕೊಟ್ಟಿರುವೆ? ಬಾಪ ಪಾಂಚಾಲಿ, ಬಾಪ. ನೀನು ನನ್ನೊಡನೆ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದೆ. ಆದರೆ ಅದು ಇನ್ನೂ ಮುಗಿದಿಲ್ಲ ಬಿಡು ಪ್ರಿಯತಮೆ. ಪ್ರಾಣೇಶ್ವರ, ಈ ಸಂತೋಷದ ಸಮಯದಲ್ಲಿ ನೀನು ನನ್ನ ಈ ತೊಡೆಯನ್ನು ಅಲಂಕರಿಸು ಬಾಪ್ರಿಯೇ. ಜಾಣೆ ಮುದ್ದಾಡುವೆನು ಬಾರೆ, ಏ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಸಭೆಯ ಪರಿಭವ ಮರೆತಿದೆ, ಕೈದ ಶಪಥವನ್ನು ಮರೆಯುವೆ ನೀನೆ. ಪ್ರಿಯತಮೆ, ಸಭೆಯ ಪರಿಭವ ಮರೆತಿದೆ, ಕೈದ ಶಪಥವನ್ನು ಮರೆಯುವೆ ನೀನು. ಚಿಂತಿಸಲೇ ತಗೆದು ಮನಗುವರೆ, ಚಿಂತಿಸಲೇ ತಗೆದು ಮನಗುವರೆ. ಹಣದೊಳು ದುರುಳರ ಶಿರ ಕಡಿದಿಡುವೆ, ಹಣದೊಳು ದುರುಳರ ಶಿರ ಕಡಿದಿಡುವೆ. ಜಾಣೆ ನನ್ನ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ, ನನ್ನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಪ್ರಿಯ ಜಾಣೆ ಮುದ್ದಾಡುವೆನು ಬಾರೆ. ಪ್ರಿಯತಮೆ, ಸಭೆಯ ಪರಿ ಗುರುಕುಲ ಅದಮರ ಕೆಣತಿ ಶರಣದೊಳ್ ಗುರುವಂಶವನೇ ನಾಶವಗೈರೆ. ಪ್ರಿಯತಮೆ, ಗುರುಕುಲ ಅದಮರ ಕೆಣತಿ ಶರಣದೊಳ್ ಗುರುವಂಶವನೇ ನಾಶವಗೈರೆ. ದುರುಳದು ಶಾಸನ ಒಡಲನು ಬಗೆದು. ಪ್ರಿಯತಮೆ, ದುರುಳದು ಶಾಸನ ಒಡಲನು ಬಗೆದು ಬಿಟ್ಟಿದ ಮುಡಿಯನ್ನು ಕಟ್ಟುವೆ ಬಾರೆ.
ಹೃದಯದ ಮೇಲೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾನೆ ನನ್ನ ಜಾನೆ ಪ್ರಿಯ ಜಾನೆ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದೆಯ ಮನಕ್ಕೆಲ್ಲರಿದೆ ವಿರಾಮ. ಪ್ರಮದೆಯ ಮನಕ್ಕೆಲ್ಲರಿದೆ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಮನ ಮುದಿಸುವ ಮಧುಹಾಸ ವಿಲಾಸ. ಮನ ಮುದಿಸುವ ಮಧುಹಾಸ ವಿಲಾಸ. ಕೌರವ ಶಿರವ ಧರೆಯಲು ನೀನು. ಪ್ರಾಣೇಶ್ವರ, ಕೌರವ ಶಿರವ ಧರೆಯಲು ನೀನು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಿಯೋತ್ತಮ, ಪ್ರಿಯೋತ್ತಮ, ಚೆಲ್ಲುತ್ತ ಸೇರುವೆ. ಮತ್ತೆ ಪ್ರಾಣೇಶ್ವರ, ಚೆಲ್ಲುತ್ತ ಸೇರುವೆ. ಕಾಂತೆಯ ಪ್ರಿಯೆ, ಆದರೆ ಅದಕ್ಕಿನ್ನೂ ಬಹಳ ಸಮಯವಿರುವುದು ಅಲ್ಲವೇ? ಹೌದು. ಚೆಲ್ಲುತ್ತ ಸೇರುವೆ ಕಾಂತಿಯ ನೀರು. ಚೆಲ್ಲುತ್ತ ಸೇರುವೆ ಕಾಂತಿಯ ನೀರು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಮದೆಯ ರಾಮ. ಸಮಯವಿದೆ. ಪ್ರಾಣೇಶ್ವರ, ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುರಾಂತಕ ಕರಾಳ ರಾತ್ರಿ ಎಂದು ಪ್ರಿಯ ತಾವೇ ಸಂಬೋಧಿಸಿದಿರಿ ಮತ್ತು ಏನನ್ನೋ ಹೇಳಿದಿರಲ್ಲ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಪೇಕ್ಷಿಸುವೆಯಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಏ ಭೀಮಸೇನ. ಆಹಾಹಾ, ಕೇವಲ ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನಿಚ್ಛಿಸಿದರೆ ಏನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದೊಂದಿನ ಮಾತು. ಈಗ ಯಾರೋ ಆಜ್ಞಾಧಾರಕನೂ ಅಲ್ಲ, ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮ ಪರಾಯಣನಾದ ಯುಧಿಷ್ಠಿರನು
ದುರ್ಯೋಧನನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೂ ನಾನು ಮಾತ್ರ ಇನ್ನೊಂದು ಗಳಿಗೆಯೋ ಇದನ್ನು ಸಹಿಸಲಾರೆ. ಪ್ರಿಯತಮೇ, ಕೌರವರ ಬಹಳ ಗೆಳಿಸುವೆ, ತಾಳು ತಾಳು ನೀ ಪ್ರಿಯತಮೇ. ಕೌರವರ ಬಹಳ ಗೆಳಿಸುವೆ, ತಾಳು ತಾಳು ನೀ ಪ್ರಿಯತಮೇ. ಸೈರಿ ಸೈ ಮರಿಯನು ಮನದೊಳ ಸೈರಿ ಸೈ ಮರಿಯನು. ಈಗಲೇ ಕುರಿಕುಲವೆಲ್ಲ ತಲೆ ಬರೆಯುವನು ತಾಂತೆ ಪ್ರಿಯತಮೇ. ಈಗಲೇ ಕುರುಕುಲವೆಲ್ಲ ತಲೆ ಬರೆಯುವನು ತಾಂತೆ. ದುರುಳ ಕೌರವನ ಒದಿಸಿ ಬಿಡುವನು, ದುರುಳ ಕೌರವನ ಒದಿಸಿ ಬಿಡುವನು. ಸೈರಿದೆ ಮರಿಯನು ಮನದೊಳು ಸೈರಿದೆ ಮರಿಯನು. ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳದ ಸಿಂಹದಂತೆ ವಿಜೃಂಭಿಸಿದ್ದಾನೆ. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಸೂಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರನ್ನೇ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಸಮನ ಮಾಡುವುದೇ ನನಗೆ ತುಂಬಾ ಕಷ್ಟಕರವಾದ ಕೆಲಸವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರಿಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಸಮಯಕ್ಕೆ ಸರಿಯಾಗಿಯೇ ಬಂದಿರುವಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲೇ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸಮ್ಮನಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡವರಾದ್ರೇಂದ್ರ ನಮ್ಮನ್ನು ಪುತ್ರರತ್ನಗಳನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿ ಕಾಣಬಹುದು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಲೆ ಇವೆರಡೇ ಆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಪ್ರಿಯ ಸಹೋದರ, ನಿಲ್ಲು. ಸಹೋದರ, ಬಿಡು ಕೋಪವ ಮನದಿ ಭೀಮಾ, ಬಿಡು ಕೋಪವ ಮನದಿ. ಸಹೋದರ, ಬಿಡು ಕೋಪವ ಮನದಿ. ಅನುಜ, ಬಿಡು ಕೋಪವ ಮನದಿ. ಸುಡುಕಿ ಸಮರ ಬಯಸುವುದನ್ನು ನಿಜ. ಸಹೋದರ, ಸುಡುಕಿ ಸಮರ ಬಯಸುವುದನ್ನು ನಿಜ. ಬಿಡು ಕೋಪವ ಮನದಿ ಭೀಮಾ, ಬಿಡು ಕೋಪವ ಮನದಿ. ಮಡದಿ ಪಂಚಾಳಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ಮಡದಿ ಪಂಚಾಳಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿದರು ಎಂಬ, ತಾಳಿದವರು ಮುಂದೆ ಬಾಳಿದರು ಎಂಬ ಹಿರಿಯ
ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗೂ ಸಹೋದರ. ಕೋಪ ಮಾಡಬೇಡ ಅಣ್ಣ, ಧರ್ಮಜನು ನಮಗೆ ಹಿರಿಯವನು. ಪಾಂಚಾಲಿ, ಚಿಂತಿಸದಿರೆ ಮನದಿ, ವೀರ ಪಾಂಡವರ ಅರಸಿ ಎಂದೆನಿಸಿ ಚಿಂತಿಸದಿರೆ ಮನದಿ. ಚಿಂತಿಸದಿರೆ ಮನದಿ, ವೀರ ಪಾಂಡವರ ಅರಸಿ ಎಂದೆನಿಸಿ ಚಿಂತಿಸದಿರೆ ಮನದಿ. ಧರ್ಮಜನಾಗೇನು ಮೀರಲು ಸಾಧ್ಯವೇಕೆ? ಧರ್ಮಜನಾಗೇನು ಮೀರಲು ಸಾಧ್ಯವೇಕೆ? ಮರುಗದಿರಲೆ ಮನದಿ, ವೀರ ಪಾಂಡವರ ಅರಸಿ ಎಂದೆನಿಸಿ ಚಿಂತಿಸದಿರೆ ಮನದಿ. ದುರದಳು ಕರ್ಣನ ಶಿರವ ಗಾದಿಸುವೆನು ಕ್ಷಣದಿ. ದುರದಳ ಕರ್ಣ ಶಿರವ ಗಾದಿಸುವನು ಕ್ಷಣದಿ. ದುರುಳ ಕೌರವರ ಒಡಲ ಬಗೆದು ಕಡಿದಿಡುವೆ ತಡಗಲಿನ. ದುರುಳ ಕೌರವರ ಒಡಲ ಬಗೆದು ಕಡಿದಿಡುವೆ ತಡಗಲಿನ. ಚಿಂತಿಸದಿರೆ ಮನದಿ, ವೀರ ಪಾಂಡವರ ಅರಸಿ ಎಂದೆನಿಸಿ ಚಿಂತಿಸದಿರೆ ಮನದಿ. ದ್ರೌಪದ ಚಿಂತಿಸದಿರೆ ಮನದಿ, ದ್ರೌಪದ ಚಿಂತಿಸದಿರೆ ಮನದಿ. ಪಾಂಚಾಲಿ, ಆತನ ಇಷ್ಟಕ್ಕೆ ಯುದ್ಧವನ್ನು ಪ್ರಾರಂಭಿಸುವುದು ನನಗೆ ಅನುಚಿತ. ಇದಕ್ಕೇನು ಹೇಳುವೆ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಬರುವ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕೋಸ್ಕರ ನಾನು ಇಷ್ಟು ಸಂಧಿಗಾಗಿ ಸರ್ವ ಪ್ರಯತ್ನನೂ ಮಾಡಿರುವೆನು. ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದ್ರಿ. ಕೆಲವೊಬ್ಬರು ಹೋಯ್ತರನ್ನು ಕಳುಹಿಸಲು ಮದುವೆಯ ಔತಣವಲ್ಲವೆಂಬುದು ನಿಮಗೆ ತಿಳಿಯದೇ ಹೋಯ್ತೆ. ಈಗ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದಿರಲ್ಲ ಎಂಬುದೇ ಚಿಂತೆಯಾಗಿದೆ. ಏನಿ ಕೋಲಾಹಲ? ಇನ್ನು ನಾನು ಹೋಗುವೆನು. ನಿಮ್ಮ ಪೌರುಷವರ್ಧನೆಯ ಪುರಸ್ಕಾರವಾಗಿರಲಿ, ಪ್ರತಿಜ್ಞೆಯಿಂದ ತಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಅದು ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಿಗೆ ಸಂಧಿ ವಿಚಾರ ಬಳಿಕ ತಮ್ಮ ಇಚ್ಛೆಯಿಂದ ತಾವು ನಡೆಯಬಹುದಲ್ಲವೇ? ಮಾಯಾ ಪ್ರಪಂಚದ ಮರ್ಮವನರಿಯದೆ ಮೆರೆವರು ಮೋಡರು ಈ ಜಗದೇ. ಮಾಯಾ ಪ್ರಪಂಚದ ಮರ್ಮವನರಿಯದೆ ಮೆರೆವರು ಮೋಡರು ಈ ಜಗದೇ. ಕಾಯವು ಜನಿಸಿದ ಕರ್ಮವನರಿಯದೆ, ಕಾಯವು ಜನಿಸಿದ ಕರ್ಮವ ನರಿಯದೆ, ಕಾಯವು ಜನಿಸಿದ ಕರ್ಮವ ನರಿಯದೆ ಬಾಯ್ ಬಾಯ್ ಬಿಡುವರೆ ಈ ಜಗದಿ. ಬಾಯ್ ಬಾಯ್ ಬಿಡುವರೆ ಈ ಜಗದಿ. ಮಾಯಾ ಪ್ರಪಂಚದ ಮರ್ಮವನರಿಯದೆ ಮೆರವರು ಮೋಡರು ಈ ಜಗದೇ. ಘೋರ ಯುದ್ಧವ ಹೂಡಿ ಯೋಧರ ಕೊಲ್ಲಿಸಿ, ಘೋರ ಯುದ್ಧವ ಹೂಡಿ ಯೋಧರ ಕೊಲ್ಲಿಸಿ ಧರ್ಮವ ಕಾಯುವೆ ಈ ಜಗದಿ. ಧರ್ಮವ ಕಾಯುವೆ ಈ ಜಗದಿ. ಮಾಯಾ ಪ್ರಪಂಚದ ಮರ್ಮವನರಿಯದೆ ಮೆರವರು ಮೋಡರು ಈ ಜಗದೇ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ವಾಸುದೇವ,
ಭೀಮಸೇನ ಪರಮಾತ್ಮ ಹೋದ ಕಾರ್ಯವು ಏನಾಯಿತು ಪರಮಾತ್ಮ? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಬಹು ವಿಧವಾಗಿ ಸನ್ಮಾನಿಸಿದರು. ಸ್ವತಃ ಧೃತರಾಷ್ಟ್ರನೇ ಸ್ವಾಗತಿಸಿ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತೇ ದೇವ? ಓಹೋ, ನಡೆಯಿತಷ್ಟೇ. ಪಾಂಚಾಲೆ ಎಂದು ನನಗೆಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಕ್ಷಣಕಾಲ ತಾಳ್ಮೆಯಿಂದಿರಿ, ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನಂದುಕೊಂಡಂತೆ ಸಮರ್ಪಕವಾಗಿ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿ ಪದೇ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾದರೂ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ಹೇ ನಿನ್ನ ಅಭಿಮತವು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಲೆತೊಟ್ಟನು. ಈ ಸಂಧಿಯ ನೆಪದಿಂದ ಪಾಂಡವರ ಇವರಿಗೂ ಸೀರೆಯನ್ನುಣಿಸಲು ಅವರ್ಸುತ್ತಿರುವೆಯಾ? ಯಾದವಾಗ್ರಣಿ, ಪಾಂಡಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವೇ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯ ಸಂಧಾನದೊಡನೆ ಈ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಅವನು ಸಹ. ಹೆಣ್ಣು ನನಗೆಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನಿಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಫಲವನ್ನು ನೀವೇ ಮುಂದಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಸರಾಗಬೇಡ. ಎಂದಾದರೂ ಒಂದು ದಿನ ಏ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ತೀರಿಸದೆ ಬಿಡಲಾರನು. ಭೀಮಸೇನ ನಿಲ್ಲಯ್ಯ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ತಾನೇ ಹೇಗೆ ಆಳಲು ಸಾಧ್ಯ? ನನ್ನ ಮಾತನ್ನು ಸಾವಧಾನದಿಂದ ಪರಿಪೂರ್ಣವಾಗಿ ಕೇಳು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಕೃಷ್ಣ, ಹೇಳು ಏನೋ ಸಂದೇಶ. ಅದನ್ನು ಕೇಳುವ ಮೊದಲು ನೀನು ನನ್ನ ಪಕ್ಕದಲ್ಲಿ ಹೀಗೆ ಕೈಕಟ್ಟಿ ಕೂರಬೇಕಷ್ಟೇ. ಸಾಧ್ಯವಿಲ್ಲ. ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ, ನೀನು ಹಾಗೆ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೇ ಇಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ? ನಿನ್ನ ಗದೆಯನ್ನು ಪಕ್ಕದಲ್ಲಿರಿಸಿ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಅನಂತರ ನಿನಗೆ ಆ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಹೇಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ ಕೃಷ್ಣ. ಹಾಗಾದರೆ ಈ ಗದೆಯನ್ನು ಪಾರ್ಶ್ವದಲ್ಲಿರಿಸಿ ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ಇಲ್ಲಿ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನೆಂದಾದರೂ ಮೀರಿರುವೆನೇ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ಪ್ರವೀಣಿಯಂತೆ. ನಿನ್ನ ಪತಿಯ ಕರಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ.
ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಯಾಗ್ರಸೇನೆ, ನಿಮ್ಮಣ್ಣನ ಆಜ್ಞೆಯಂತೆ ನನ್ನ ಕರಗಳನ್ನು ಬಂಧಿಸು. ವಾಹ್, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ, ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಅಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಯಾರು ಬಂಧಿಸಿದರು? ದುರಾಭಿಮಾನಿ. ಏನು ಹೇಳಿದೆ ಕೃಷ್ಣ? ಹಗ್ಗದಿಂದ ನಿನ್ನನ್ನು ಬಂಧಿಸದರ್ಪಿಸಿದರೆ ಯಾರು ಯಾರು ಆ ದುರಾತ್ಮರು ಕೃಷ್ಣ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಆ ದುಶ್ಯಾಸನನು ಕಾರ್ಯವೆಸಗಿದನು. ಇಂತಹ ಮಹತ್ ಕಾರ್ಯಗಳು ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಪಾಂಚಾಲೆ, ನನ್ನ ಕೈಗಳನ್ನು ಬಿಡಿಸು. ನೀಚ ಕೃತ್ಯದಿಂದ ಆ ದುರಾಭಿಮಾನಿಯಾದ ದುರ್ಯೋಧನನ ದುರಹಂಕಾರವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ಕುಲ್ಲಿ ಕೌರವರು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಆಹಾ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ರಾಜ್ಯದ ವಿಚಾರಕ್ಕೆ ಕೊಟ್ಟ ಉತ್ತರವು ಹೀಗಿದೆ. 5 ಭೂಮಿಯನ್ನು ಕೊಡಲು ಸಹ ಅವತ್ತನು ಒಪ್ಪಲಿಲ್ಲ. ನೀವು ರಾಜ್ಯವನ್ನು ಬಯಸುವುದಾದರೆ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರರಥಿಕರ ರಣಘೋಷದಲ್ಲಿ ಎಂದು ನಿಸ್ಸಂಕೋಚವಾಗಿ ಹೇಳಿಯೇ ಬಿಟ್ಟ. ಪರಮಾತ್ಮ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಕಂಜಗಳ ಕಾಂಸ ಮನಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಪರಮಾತ್ಮ, ಧರ್ಮನಂದನ, ಕಂಜಗಳ ಕಾಂತ ಮನಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕಂಜಗಳ ಕಾಂತ ಮನಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕಂಜಗಳ ಕಾಂತ ಮನಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ, ಮಾಧವ, ಮಾಧವ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ನಮಗೆ ಒಂದೇ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ,
ನಾನು ಎಂದು ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನೆಂದು ಸಂಧಿಗಾಗಿ ಸರ್ವ ಪ್ರಯತ್ನ ಪಟ್ಟಿದ್ದವನೆಂದು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಛೇ! ನೀನೆಲ್ಲಿ ಬಿಡಿಸುವೆ? ಧರ್ಮ ಪರಿಪಾಲಕ ಅರ್ಜುನ, ಛೇ! ನೀನು ಬಿಡಿಸುವುದಿಲ್ಲವೇ? ಕೃಷ್ಣ, ನೀನೆಲ್ಲಿ ಬಿಡಿಸುವೆ? ಬಲು ಕಪಟಿ. ಇರಲಿ, ನಾನೇ ಬಿಡಿಸಿಕೊಳ್ಳುವೆನು. ಅರ್ಜುನ! ವೈರೇ ಗುರುಕುಲ ಹದಮರನು ವಧಿಸುವೆನು. ವೈರೇ ಗುರುಕುಲ ಹದಮರನು ವಧಿಸುವೆನು. ಸರಿಯಿಂದೆರೆದು ದುರಹಂಕಾರದಿ, ಸರಿಯಿಂದೆರೆದು ದುರಹಂಕಾರದಿ ಹರಿಸುವರು ಸತ್ಯ ನಿನ್ನೆರೆವ. ವೈರೇ ಗುರುಕುಲ ಹದಮರನು ವಧಿಸುವೆನು. ವಾಸುದೇವ, ಅನುಜರೆಂಬುವ ಹಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕೊನ್ನಿಗಳಂ. ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕೊನ್ನಿಗಳಂ. ಒಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವಯಸಗಿದ ರಕ್ಕಸರು. ಒಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವಯಸಗಿದ ರಕ್ಕಸರು. ಲೆಕ್ಕಿಸದೆ ಸತ್ತಡಗಿಸಿ ಮಣ್ಣೊಕ್ಕಿಸಲಿರುವೆನೆ ರಣದೊಳಗೆ. ಲೆಕ್ಕಿಸದೆ ಸತ್ತಡಗಿಸಿ ಮಣ್ಣೊಕ್ಕಿಸಲಿರುವೆನೆ ರಣದೊಳಗೆ. ಸಭೆಯಳು ಭಕ್ತಿಯ ಗರ್ಭದಿ ಜರಿದ, ಸಭೆಯಳು ಭಕ್ತಿಯ ಗರ್ಭದಿ ಜರಿದ ದುರ್ಭೋರ್ಗನವರೆಳೆಯನು ಬಗೆದು. ವೈರೇ ಗುರುಕುಲ ಹದಮರನು ಸಿರಿಯಿಂದೆರೆದು ದುರಹಂಕಾರದಿ, ಸಿರಿಯಿಂದೆರೆದು ದುರಹಂಕಾರದಿ ಧರಿಸಿ ಬಲು ಸಕ್ಕಿ ನಿನ್ನೆರೆವ. ವೈರೇ ಗುರುಕುಲ ಹದಮರನು, ಗುರುಕುಲ ಹದಮರನು ಹೇಗೆ ನೋವಿಸ. ಈಗ ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುವಂಶದಲ್ಲಿ ಜನಿಸಿದ್ದು ಸತ್ಯವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳೆ ನಡೆಯುವ ಭಯಂಕರ ಕುರು ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಆ ದುರುಳ ದುರ್ಯೋಧನನ ತೊಡೆಯನ್ನು ಏನನ್ನ ಗದಾದಂಡದಿಂದ ಹೊಡೆದು ಅವನ ರಾಜಮುಕುಟವನ್ನು ಕೆತ್ತು ನೆಲಕ್ಕಪ್ಪಳಿಸಿ ನನ್ನ ಎಡಗಾಲಿಂದ ಒದ್ದು ಒದ್ದು ಹೊಡೆ ಹೊಡೆ ಮಾಡಿ ಆ ದುರುಳ ದುಶ್ಯಾಸನ ಹೊಡವನ್ನು ಬಗೆದು ಅವನ ಗೊಂಡಿಗೆ ಅಭಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗುಡಿಗಳನ್ನು ಕಟ್ಟಿಸುವೆನು. ಒಂದು ವೇಳೆ ನನ್ನ ಪ್ರತಿಜ್ಞೆ ಏನಾದರೂ ಭಂಗವಾದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲೇ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಭಲೆ ಭೀಮಸೇನ, ಭಲೆ.